ಕನ್ನಡ ಕಿರುತೆರೆ ಆಡಿಯನ್ಸ್ ಏನಿದ್ರಲ್ಲ ಕನ್ನಡ ಸೀರಿಯಲ್ ನ ನೋಡ್ತಿದ್ದಾರೆ. ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ ನಿಧಿನ ಮದುವೆ ಆಗ್ತಾರ ನಿತ್ಯನ ಮದುವೆ ಆಗ್ತಾರ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಡೋಣ ಅಂತಾನೆ ಗೊತ್ತಿಲ್ಲ. ಒಂದಷ್ಟು ಎಪಿಸೋಡ್ ಅವರೇ ಹಾಕ್ತಾರೆ, ಆಗ ನೋಡಿ ಆರಾಮಾಗಿ ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರಾ? ನೀವ್ ಹಿಂಗ್ ಹೇಳಿದ್ರೆ ಅವ್ರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಓ ಇವ್ರೇನೋ ಹೇಳ್ಬೋದು ಅಂತ ಹೇಳ್ಬಿಟ್ಟು ನೀವು ಸಡನ್ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಂತೂ ಆಗಲ್ಲ. ಅದ ಜನ ಹೇಗ್ ಅನ್ಕೊಂಡಿದ್ದಾರೆ ಅಂದ್ರೆ ನಮ್ ಸಜೆಷನ್ ನಮ್ ರಿವ್ಯೂಸ್ ಮೇಲೆ ಮಾಡ್ತಾರೆ. ಒಂದ್ ತಿಳ್ಕೊಳ್ಳಿ, ನೀವು ಏನ್ ಜಾಸ್ತಿ ಸಜೆಸ್ಟ್ ಮಾಡ್ತಿರಲ್ಲ ಅದ್ರ ಡೆಡ್ ಆಪೋಸಿಟ್ ಮಾಡೋದು. ಅಂಡ್ ದಟ್ಸ್ ಹೌ TRP is cracked. ಸೊ ತುಂಬಾ ಚೆನ್ನಾಗಿ ಡಿಸೈಡ್ ಮಾಡಿ ವಾಟ್ ಯು ವಾಂಟ್ ಟು ಸಜೆಸ್ಟ್ ಅಂತ. ಕಿರಣ್ ರಾಜ್ ಅವ್ರ ಲವ್ ಆಗಿದ್ಯಾ ಅಂತ? ಹಾ, ಎಷ್ಟಾಗಿದೆ? ದಿನ ಬೆಳಗ್ಗೆ ಅದ್ರಿಂದಾನೇ ಎದ್ದೇಳದ್ ನಾನು. ಲವ್ ಫೀಲಿಂಗ್ ಅಲ್ಲಿ, ಲವ್ ಅಬೌಟ್ ಮೈ ಸೆಲ್ಫ್, ಲವ್ ಅಬೌಟ್ ಮೈ ವರ್ಕ್. ಹುಡುಗಿ ಮೇಲೆ ಕೇಳಿತು. ನೀವ್ ಅದನ್ನ ಹೇಳಿಲ್ವಲ್ಲ, ಇದಕ್ಕೆ ನಾನು ಹೇಳಿದ್ ನಾನು ಉಪ್ಪಿ ಅವ್ರನ್ನ ಹೋಲಿಸ್ತಿದ್ದಾರೆ ಅಂತ. ಹುಡುಗಿ ಮೇಲೆ ಅಂದ್ರೆ ಸದ್ಯಕ್ಕೆ ಐ ಆಮ್ ನಾಟ್ ಲುಕಿಂಗ್ ಫಾರ್ ಇಟ್ ಅಂಡ್ ನಾನು ಅದ್ರ ಸರ್ಚ್ ಅಲ್ಲೂ ಇಲ್ಲ. ಸೊ ಇಟ್ಸ್ ನಾಟ್ ದೇರ್, ಲೈಕ್ ಇತ್ತೀಚೆಗಂತೂ ಇಲ್ಲ. ಪ್ರತಿಯೊಬ್ಬ ಹುಡುಗಿಗಾಗಿರ್ಬೋದು ಹುಡುಗನ್ಗಾಗಿರ್ಬೋದು ಬರುವಂತಹ ಪಾರ್ಟ್ನರ್ ಮೇಲೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಈ ತರ ಪಾರ್ಟ್ನರ್ ಬೇಕು, ಒಂದಷ್ಟು ಗುಣಗಳು ಇರಬೇಕು ಅನ್ನೋಂಥದ್ದಿರುತ್ತೆ. ನಿಮ್ಮ ವರ್ಷನ್ ಬರೋದಾದ್ರೆ ನನ್ ತುಂಬಾ ಸಿಂಪಲ್ ಇದೆ, ತುಂಬಾ ಕಡೆ ಹೇಳ್ಕೊಂಡು ಇದೀನಿ. ಅವ್ರ ತಂದೆ ತಾಯಿಗೆ ಗೌರವ ಕೊಡ್ಬೇಕು, ನನ್ನ ತಂದೆ ತಾಯಿಗೆ ಗೌರವ ಕೊಡ್ಬೇಕು. ಆ ಕ್ವಾಲಿಟಿ ಇದ್ದವರು ಆಲ್ಮೋಸ್ಟ್ ಕರೆಕ್ಟ್ ಆಗೇ ಇರ್ತಾರೆ ಅಂತ ನಾನು ನಂಬಿದೀನಿ. ಸೊ ಅಷ್ಟಿದ್ರೆ ಸಾಕು. ಅಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್ ಪರ್ಸನಲಿ ಐ ಆಮ್ ನಾಟ್ ಸೀಕಿಂಗ್ ಎನಿ ಅಟೆನ್ಷನ್ ಆರ್ ಎನಿಥಿಂಗ್. ನನ್ಗೆ ಒಂದೊಂದು ಫ್ಯಾಮಿಲಿ ತರ ಇಟ್ಕೊಳ್ಳೋರು ಬೇಕು ಅಷ್ಟೇ. ಲವ್ ಮ್ಯಾರೇಜ್ ಬೇಕಾ ಅರೇಂಜ್ ಮ್ಯಾರೇಜ್? ನೆಟ್ಟಗಿರೋದು ಯಾವ್ದಾದ್ರು ಸಾಕು. ಯಾವ್ದಾದ್ರು ನೆಟ್ಟಗಿರೋ ಅದ್ ಹಿಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತ. ಲವ್ ಮ್ಯಾರೇಜ್ ಅಲ್ಲೂ ಡಿಸಾಸ್ಟರ್ ಆಗಿದೆ, ಅರೇಂಜ್ ಮ್ಯಾರೇಜ್ ಡಿಸಾಸ್ಟರ್ ಆಗಿದೆ. ಅದೇ ನೆಟ್ಟಗಿರೋದು ಯಾವ್ದಾದ್ರು ಸರಿ, ಎಲ್ಲಿಂದಾದ್ರೂ ಬಂದ್ರು ಸರಿ, ನೀಟಾಗಿರ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೆಟ್ಟಿಗಿರೋದಂದ್ರೆ ಎಲ್ಲಿಂದ ಹುಡ್ಕೊಂಡ್ ಬರಕ್ ಆಗುತ್ತೆ ಅಂತ ನನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಓಡಾಡ್ತಿದೆ. ಕೆಲವು ಅಂದ್ರೆ ವಾಟ್ you search for, you think is good for you, but what you get is the best for you. So I believe that. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.